ಹೀಗೆ ನಾನು ಕ್ರ್ಯಾಬನ್ನು ಕೆಲವರಿಗೆ ಕ್ಲೀನ್ ಮಾಡೋದಕ್ಕೆ ಗೊತ್ತಿರೋದಿಲ್ಲ, ಅವರಿಗೆ ಕ್ರ್ಯಾಬನ್ನು ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ ನಾನು ತೋರಿಸಿದ್ದೇನೆ. ಮೊದಲಿಗೆ ಕ್ರ್ಯಾಬ್ನ ಈ ಚಿಪ್ಪನ್ನು ಮೊದಲು ತೆಗಿಬೇಕು ಫ್ರೆಂಡ್ಸ್. ಈ ರೀತಿ ಅದರ ಚಿಪ್ಪನ್ನು ತೆಗೆದ ಮೇಲೆ ಫ್ರೆಂಡ್ಸ್ ಅದರಲ್ಲಿರುವಂಥ ಬ್ಲ್ಯಾಕನ್ನು ಎಲ್ಲವನ್ನು ನೀಟಾಗಿ ತೆಗಿಬೇಕು. ಫ್ರೆಂಡ್ಸ್, ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಈ ರೀತಿ ಅದರ ಕಾಲುಗಳನ್ನು ಮುರಿಬೇಕು ಫ್ರೆಂಡ್ಸ್. ಕೈಯಲ್ಲಿ ಅದನ್ನು ಬೇಕಂದರೆ ನಾವು ಮುರಿಬೋದು. ಈಗ ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಧ್ಯದಿಂದ ಈ ರೀತಿ ಒಂದು ಸಲ ಕೈಯಿಂದ ಅದನ್ನು ಮುರಿಯೋದಕ್ಕಾಗೋದಿಲ್ಲ, ಈ ರೀತಿ ಕಟ್ ಮಾಡ್ಕೊತಿದ್ದೇನೆ. ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸಿದ್ದೇನೆ ನಾನು ಕ್ರ್ಯಾಬನ್ನು ಯಾವ ರೀತಿ ಕಟ್ ಮಾಡಿ ಕ್ಲೀನ್ ಮಾಡೋದು ಅಂತ. ಈ ರೀತಿ ನೀಟಾಗಿ ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನೆಲ್ಲ ನೀರು ಹಾಕಿ ಒಂದು ಸಲ ಚೆನ್ನಾಗಿ ಆಮೇಲೆ ತೊಳಿಬೇಕು ಫ್ರೆಂಡ್ಸ್. ಸಾಮಾನ್ಯವಾಗಿ ಕ್ರ್ಯಾಬ್ನಲ್ಲಿ ಒಮೆಗಾ 3 ಮತ್ತು ವಿಟಮಿನ್ 12 ಹೇರಳವಾಗಿರುವುದರಿಂದ ನಾವು ಇದನ್ನು ತಿಂಗಳಿಗೊಂದು ಸಲ ಆದರೂ ಸೇವಿಸಬೇಕು ಫ್ರೆಂಡ್ಸ್. ಮತ್ತು ಮೆದುಳಿನ ಆರೋಗ್ಯ ಇರ್ಬೋದು, ಚರ್ಮದ ಕಾಂತಿಗೂ ಏಡಿ ತುಂಬ ಒಳ್ಳೆಯದು ಫ್ರೆಂಡ್ಸ್. ಈ ರೀತಿ ಕಟ್ ಮಾಡಿಕೊಂಡು ನೀರಲ್ಲಿ ಆಮೇಲೆ ತೊಳೆಯೋಣ. ನಿಮಗೆ ಮರದ ತುಂಡಿದ್ರೆ ಈ ರೀತಿ ಅದರ ಉಗುರನ್ನು ಕಟ್ ಮಾಡ್ಕೋಬೋದು. ನನ್ನ ಹತ್ರ ಮರದ ತುಂಡಿಲ್ಲ ಅಂತ ನಾನು ಈ ರೀತಿ ಅದನ್ನು ಜಜ್ಜಿ ತೆಗಿತಿದ್ದೇನೆ ಫ್ರೆಂಡ್ಸ್. ಇದನ್ನು ಕೈಯಲ್ಲೇ ಮುರಿಬೋದು, ಏನು ತೊಂದರೆ ಇಲ್ಲ. ಈಗ ಇನ್ನೊಂದು ಕ್ರ್ಯಾಬನ್ನು ತೋರಿಸಿದ್ದೇನೆ ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ. ಈ ರೀತಿ ನೀಟಾಗಿ ಅದರ ಚಿಪ್ಪನ್ನು ತೆಗೆದು ಅದರ ಕಾಲುಗಳನ್ನೆಲ್ಲ ಮೊದಲು ತೆಗೆಯೋಣ ಫ್ರೆಂಡ್ಸ್. ನಾನು ಮಾಡೋ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಕಟ್ ಮಾಡಿ ನೀರಲ್ಲಿ ತೊಳೆದು ಈಗ ತಗೊಂಡು ಬಂದಿದ್ದೇನೆ ಫ್ರೆಂಡ್ಸ್ ಕ್ರ್ಯಾಬನ್ನು. ಈಗ ಅದಕ್ಕೆ ಬೇಕಾಗಿರೋ ಒಂದು ಮಸಾಲ ರೆಡಿ ಮಾಡ್ಕೊತಿದ್ದೇನೆ. ನಾನು 1 kg ಕ್ರ್ಯಾಬಿಗೆ ಒಂದು 10ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡು ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕಿ ಗ್ಯಾಸನ್ನು ಮೀಡಿಯಮ್ ಹುರಿಯಲ್ಲಿಟ್ಟು ಫ್ರೈ ಮಾಡ್ಕೊತಿದ್ದೇನೆ. ಈಗ ಅದಕ್ಕೆ ಒಂದು 2 ಚಮಚದಷ್ಟು ಅವಿಜ, ಅರ್ಧ ಚಮಚದಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಿಗಿಂತ ಕಡಿಮೆ ಮೆಂತ್ಯ ಕಾಳು ಹಾಕ್ಕೋಬೇಕು. ಮೆಂತ್ಯನ ಯಾವತ್ತೂ ಜಾಸ್ತಿ ಹಾಕ್ಕೋಬೇಡಿ, ಕಹಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇದೇ ಮೆಥಡಲ್ಲಿ ಕ್ರ್ಯಾಬ್ ಸುಕ್ಕ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಈ ಮಸಾಲ ಪದವನ್ನು ಹಾಕ್ಕೊಂಡ್ಮೇಲೆ ಗ್ಯಾಸನ್ನು ಮೀಡಿಯಮ್ ಉರಿಯಲ್ಲಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ಒಂದು ಸಣ್ಣ ಹುಣಸೆಹಣ್ಣು ಉಂಡೆಯನ್ನು ಕೂಡ ಹಾಕ್ಕೊತಿದ್ದೇನೆ. ಭಾಳ ಹುಣಸೆಹಣ್ಣೇನು ಹಾಕ್ಕೋಬೇಡಿ. ಮತ್ತೊಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನೂ ಈಗ ನಾನು ಸೇರಿಸ್ಕೊತೇನೆ ಫ್ರೆಂಡ್ಸ್. ನಾನಿಲ್ಲಿ ಟೊಮೆಟೊ ಹಾಕೋದಿಲ್ಲ ಅಂಥೇಳಿ ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೇನೆ. ಒಂದು ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡ್ರೆ ಸಾಕು. ಈಗ ಇಷ್ಟ ಆದರೆ ಸಾಕು ಫ್ರೆಂಡ್ಸ್. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೇನೆ. ಇದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಂದ್ರೆ ಒಂದು ಸ್ವಲ್ಪ ನೀರು ಹಾಕಿನೇ ನಾನು ರುಬ್ಕೊತೇನೆ ಫ್ರೆಂಡ್ಸ್. ಈಗ ಇದಕ್ಕೆ ಅರ್ಧ ಹೋಳು ತೆಂಗಿನಕಾಯಿ ಹಾಕ್ಕೊಂಡು ಅದಕ್ಕೆ ಚಿಟಿಕೆ ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಏನು ಎಣ್ಣೆಯನ್ನು ಸೇರಿಸ್ಕೊಂಡಿಲ್ಲ ತೆಂಗಿನಕಾಯಿ ಫ್ರೈ ಮಾಡೋದಕ್ಕೆ.
ಈ ರೀತಿ ತೆಂಗಿನಕಾಯಿಯನ್ನು ಹಾಕುವುದರಿಂದ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೇನೆ. ಈಗ ಇಲ್ಲೊಂದು ಪಾತ್ರೆ ತಗೊಂಡಿದ್ದೇನೆ, ಅದಕ್ಕೊಂದು 3 ಚಮಚ ಎಣ್ಣೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಒಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನಿಮಗೇನಾದರೂ ಎಣ್ಣೆ ಬೇಡ ಅಂದರೆ ನೀವು ಗ್ರೇವಿಯಲ್ಲೇ ಈರುಳ್ಳಿಯನ್ನು ಬೇಯಿಸ್ಕೋಬೋದು. ನಾನು ಮಾತ್ರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತ. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಫ್ರೆಂಡ್ಸ್, ನಾನು ಈಗ ಇದಕ್ಕೆ ಒಂದೆಸಳು ಕರಿಬೇವು ಹಾಕ್ಕೊಂಡು ರುಬ್ಬಿರುವಂಥ ಮಸಾಲವನ್ನು ಹಾಕ್ಕೊತಿದ್ದೇನೆ. ಬ್ಯಾಡಗಿ ಮೆಣಸಿನ್ಕಾಯಿ ಮಸಾಲವನ್ನು ಈಗ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್, ತೆಂಗಿನಕಾಯಿ ಸೇರಿಸ್ಕೊಂಡಿಲ್ಲ. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತೇನೆ ಫ್ರೆಂಡ್ಸ್ ನಾನು. ಯಾಕಂದರೆ ಕ್ರ್ಯಾಬನ್ನು ಈ ಮಸಾಲೆ ಜೊತೆನೇ ಬೇಯೋದಕ್ಕೆ ಇಡ್ತಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ಕ್ರ್ಯಾಬ್ಗೆ ಉಪ್ಪು, ಹುಳಿ, ಖಾರ ಎಲ್ಲವನ್ನು ಹೀರ್ಕೊಳ್ಳಿ ಅಂತ ನಾನು ಅದರ ಜೊತೆನೇ ಬೇಯೋದಕ್ಕೆ ಇಡ್ತೇನೆ. ಈಗ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತೇನೆ ಫ್ರೆಂಡ್ಸ್ ನಾನು ಇದಕ್ಕೆ. ಯಾಕಂದರೆ ಕ್ರ್ಯಾಬನ್ನು ಒಂದು 10 ನಿಮಿಷ ಆದರೂ ನಾವು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ಚಿಟಿಕೆ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಯಾಕಂದರೆ ಫಿಶ್ನಲ್ಲೂ ಸ್ವಲ್ಪ ಉಪ್ಪಿನಾಂಶ ಇರುತ್ತೆ, ಅದಕ್ಕೆ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು. ಕಡಿಮೆ ಆದರೆ ಲಾಸ್ಟಲ್ಲಿ ಬೇಕಂದರೆ ಹಾಕ್ಕೋಬೋದು ಫ್ರೆಂಡ್ಸ್. ಇಷ್ಟೇ ಉಪ್ಪು ಹಾಕ್ಕೊತಿದ್ದೇನೆ ನಾನು. ಈಗ ಇದಕ್ಕೆ ಕ್ರ್ಯಾಬನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಈ ಕ್ರ್ಯಾಬ್ನಲ್ಲೂ ನೀರಿನಂಶ ಇದೆ, ಅದಕ್ಕೋಸ್ಕರ ನೀರನ್ನು ಭಾಳ ಹಾಕೋಬೇಡಿ. ಯಾಕಂದರೆ ನಾವು ಮಾಡ್ತಿರೋದು ಸುಕ್ಕ ಆಗಿರೋದರಿಂದ ನೀರು ಬಹಳ ಸೇರಿಸ್ಕೊಳ್ಳೋದೇನು ಬೇಡ. ಆದರೆ ಇದು ಬೇಯಲಿ ಅಂತ ಒಂದು 1/4 ಕಪ್ಪಷ್ಟು ನೀರನ್ನೀಗ ಹಾಕ್ಕೊತೇನೆ. ಗ್ಯಾಸನ್ನು ಮಾತ್ರ ಮೀಡಿಯಮ್ ಉರಿಯಲ್ಲಿಟ್ಟು ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿದರೆ ಪದೇ ಪದೇ ಇದೇ ಮೆಥಡಲ್ಲಿ ಕ್ರ್ಯಾಬ್ ಸುಕ್ಕ ಮಾಡ್ಕೊತೀರೋ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಮುಚ್ಚಳ ಮುಚ್ಚಿ ಗ್ಯಾಸನ್ನು ಮೀಡಿಯಮ್ ಉರಿಯಲ್ಲಿಟ್ಟು ಒಂದು 10 ನಿಮಿಷ ಬಿಡ್ತಿದ್ದೇನೆ ಫ್ರೆಂಡ್ಸ್. ಈಗ 10 ನಿಮಿಷ ಆಗಿದೆ ಫ್ರೆಂಡ್ಸ್, ನಾನು ನಿಮಗೆ ತೆಗೆದು ತೋರಿಸಿದ್ದೇನೆ. ಈಗ ಕ್ರ್ಯಾಬ್ ಚೆನ್ನಾಗಿ ಬೆಂದಿದೆ ಮತ್ತು ಅದರಲ್ಲಿರುವಂಥ ನೀರು ಕೂಡ ಬಿಟ್ಕೊಂಡಿದೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಗ್ರೇವಿ ಯಾವ ರೀತಿ ರೆಡಿಯಾಗಿದೆ ಅಂತ. ಈಗ ನಾವು ಸುಕ್ಕ ಅಂದಮೇಲೆ ಇದರಲ್ಲಿ ಒಂದು ಸ್ವಲ್ಪ ಗ್ರೇವಿ ಅಂಶ ಇರುವುದರಿಂದ ಪರವಾಗಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾವು ಇದಕ್ಕೆ ರುಬ್ಬಿರುವಂಥ ತೆಂಗಿನಕಾಯನ್ನು ಹಾಕ್ಕೊತೇವೆ. ತೆಂಗಿನಕಾಯನ್ನು ಮಾತ್ರ ನಾನು ಡ್ರೈ ಆಗಿ ಅದನ್ನು ರುಬ್ಕೊಂಡಿದ್ದೇನೆ, ಅದಕ್ಕೆ ನೀರನ್ನೇನು ಸೇರಿಸ್ಕೊಂಡಿಲ್ಲ ಫ್ರೆಂಡ್ಸ್. ಯಾಕಂದರೆ ಇದರಲ್ಲಿ ಗ್ರೇವಿಯಲ್ಲಿ ನೀರಿನಂಶ ಇರುವುದರಿಂದ ಅದಕ್ಕೆ ಯಾವುದೇ ರೀತಿಯ ನೀರಿನಂಶ ಸೇರಿಸದೇ ಈ ತೆಂಗಿನಕಾಯನ್ನು ಈ ರೀತಿ ರುಬ್ಕೊಂಡಿದ್ದೇನೆ. ಈಗ ಅದನ್ನು ಸೇರಿಸ್ಕೊಂಡು ಕೂಡಲೇ ಎಲ್ಲ ನೀರಿನಂಶವನ್ನು ಈ ತೆಂಗಿನಕಾಯಿ ಹೀರ್ಕೊಳ್ಳುತ್ತೆ ಫ್ರೆಂಡ್ಸ್. ನಮಗೆ ಬೇಕಾಗಿರುವಂಥ ಕ್ರ್ಯಾಬ್ ಸುಕ್ಕ ಅಂತೂ ರೆಡಿ ಆಯಿತು. ಇದಕ್ಕೆ ಉಪ್ಪು ಏನಾದರೂ ಕಡಿಮೆ ಅನಿಸಿದರೆ ನೀವು ಸೇರಿಸ್ಕೋಬೋದು. ಆದರೆ ನಾನು ಮಾಡಿರೋದಕ್ಕೆ ಉಪ್ಪು ಕರೆಕ್ಟ್ ಆಗಿದೆ ಫ್ರೆಂಡ್ಸ್, ಅದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಂಡಿಲ್ಲ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಬೇಕಂದರೆ ಹಾಕ್ಕೊರಿ, ಬೇಡ ಅಂದರೆ ಬೇಡ ಫ್ರೆಂಡ್ಸ್. ನೋಡಿದ್ರಲ್ಲ ಯಾವ ರೀತಿ ಡ್ರೈ ಕ್ರ್ಯಾಬ್ ಸುಕ್ಕ ರೆಡಿ ಆಯಿತು ಅಂತ. ಈ ವಿಡಿಯೋನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.